ಧ್ರುವನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಸ್ವಾತಂತ್ರ್ಯವೂ ಇಲ್ಲವೇ? ಉತ್ತಾನಪಾದ ರಾಜನ ಕಿರಿಯ ರಾಣಿ ಸುರುಚಿ ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಗುರುದೇವ, ಈ ಉತ್ತಾನಪಾದ ರಾಜ ಯಾರು? ಅವನು ಯಾವ ವಂಶದಲ್ಲಿ ಹುಟ್ಟಿದವನು? ಬನ್ನಿ ಹೇಳುತ್ತೇನೆ. ಶಿಷ್ಯರೇ, ಈ ಉತ್ಥಾನಪಾದ ಶ್ರೀಹರಿಯ ವಿಶೇಷ ಕೃಪೆಗೆ ಪಾತ್ರನಾದ ಸ್ವಯಂಭೂ ಮನುವಿನ ವಂಶದಿಂದ ಬಂದವನು. ಶಕರೂಪಾಪತಿ ಎಂಬ ರಾಜನಿಗೆ ಪ್ರಿಯವೃತ ಮತ್ತು ಉತ್ಥಾನಪಾದ ಎಂಬ ಇಬ್ಬರು ಪುತ್ರರು. ತಂದೆಯ ನಂತರ ಉತ್ಥಾನಪಾದ ರಾಜನಾಗಿ ಧರ್ಮದಿಂದ ಪ್ರಜಾಪರಿಪಾಲನೆ ಮಾಡಿದ. ಅವನ ಮೊದಲ ಪತ್ನಿ ಸುನೀತಿ. ಅವಳು ಪರಮ ಸಾಧ್ವಿ. ಧ್ರುವ ಅವಳ ಮಗ. ಅವನ ಕಿರಿಯ ಹೆಂಡತಿ ಸುರುಚಿ. ಅವಳ ಮಗನೇ ಉತ್ತಮ. ಅಂದರೆ ಉತ್ತಾನಪಾದ ರಾಜನಿಗೆ ತನ್ನ ಕಿರಿಯ ರಾಣಿ ಸುರುಚಿಯ ಮೇಲೆ ಹೆಚ್ಚಿನ ಮೋಹವಿತ್ತೆಂದು ಕಾಣುತ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ಸುರುಚಿಯ ಮೇಲೆ ರಾಜನಿಗೆ ಹೆಚ್ಚಿನ ಮೋಹವಿತ್ತು. ಹಾಗೆಂದು ಅವಳು ಗರ್ವಪಡುತ್ತಿದ್ದಳು. ಅವಳು ಅತೀ ಸ್ವಾರ್ಥಿಯಾಗಿದ್ದಳು. ತನ್ನ ಸವತಿಯ ಮೇಲಿನ ದ್ವೇಷದಿಂದ ರಾಜನ ಮನಸ್ಸನ್ನೂ ಕೆಡಿಸಿದ್ದಳು. ರಾಜ ಸುನೀತಿಯನ್ನು ಕಡೆಗಣಿಸುವಂತೆ ಮಾಡಿದ್ದಳು. ಓಹೋ, ಈಗ ಅರ್ಥವಾಯಿತು. ಸುರುಚಿಗೆ ಸವತಿ ಸುನೀತಿಯ ಮೇಲೆ ಮಾತ್ರ ಮಾತ್ಸರ್ಯವಿರಲಿಲ್ಲ, ಅದು ಅವಳ ಮಗನಾದ ಧ್ರುವನ ಮೇಲೂ ಇತ್ತು. ಹೌದು, ತನ್ನ ಸವತಿಯ ಮಗನಾದ ಧ್ರುವ ಯಾವುದೇ ರೀತಿಯಲ್ಲೂ ತನ್ನ ಮಗನಿಗೆ ಪ್ರತಿಸ್ಪರ್ಧಿಯಾಗಬಾರದೆಂದು ಎಲ್ಲ ಭೋಗ ಭಾಗ್ಯಗಳು ತನ್ನ ಮಗನಿಗೇ ದೊರೆಯಬೇಕೆಂದು ಅವಳು ಬಯಸಿದ್ದಳು. ಆ ಕಾರಣದಿಂದಲೇ ಧ್ರುವನ ಮೇಲೆ ರಾಜ ಪ್ರೀತಿ ತೋರಿಸಲು ಅವಕಾಶ ನೀಡುತ್ತಿರಲಿಲ್ಲ. ಆ ಕಾರಣದಿಂದಲೇ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡುವುದನ್ನು ಸಹಿಸದೆ ಅವನನ್ನು ಕೆಳಗಿಳಿಯುವಂತೆ ಕೋಪದಿಂದ ಹೇಳಿದಳು. ಪಾಪ, ಸುನೀತಿಗೂ ಅವಳ ಮಗನಿಗೂ ತುಂಬ ಕಷ್ಟಗಳೇ ಎದುರಾಗಿರುತ್ತವೆ. ಅದು ಸಹಜವಲ್ಲವೇ? ಪತಿಯಿಂದ ತಿರಸ್ಕೃತಳಾದ ಪತ್ನಿ ಸಂತೋಷದಿಂದಿರಲಾಗುತ್ತದೆಯೇ? ಪಿತನಿಂದ ಕಡೆಗಣಿಸಲ್ಪಟ್ಟ ಪುತ್ರನಿಗೆ ಸಂತೋಷ ಸಿಗುತ್ತದೆಯೇ? ಸಹಜವಾಗಿ ಅವರು ಸಂಕಟಕ್ಕೀಡಾಗುತ್ತಾರೆ. ಅಮಾಯಕನಾದ ಮುಗ್ಧ ಬಾಲಕ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡುವ ಆಸೆಯನ್ನು ವ್ಯಕ್ತಪಡಿಸಿದ. ಆದರೆ ನಿರ್ದಯಿಯಾದ ಸುರುಚಿ ಧ್ರುವ ಚಿಕ್ಕ ಬಾಲಕನೆಂಬ ಕನಿಕರವೂ ಇಲ್ಲದೆ ಅವನನ್ನು ಕೆಳಗಿಳಿಯುವಂತೆ ಗದರಿದಳು. ಧ್ರುವ, ನೀನು ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ನಾನು ಮಹಾರಾಜರ ಪುತ್ರನೇ ಅಲ್ಲವೇ? ಅಪ್ಪಾಜಿ, ನೀವೇ ಹೇಳಿ, ನಾನು ನಿಮ್ಮ ಪುತ್ರನೇ ಅಲ್ಲವೇ? ಹೌದು ಮಗು, ನೀನು ನನ್ನ ಪುತ್ರನೇ. ಕೇಳಿದಿರಾ? ನಾನು ಮಹಾರಾಜರ ಪುತ್ರನೇ. ನನಗೂ ಅಧಿಕಾರವಿದೆ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಉತ್ತಮನಂತೆ ಇವನು ನನ್ನ ಮಗನೇ ಅಲ್ಲವೇ? ಈ ನೆಪಗಳೆಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ಈ ಉದ್ಧಟ ಬಾಲಕನ ಅಪೇಕ್ಷೆಯನ್ನು ನೆರವೇರಲು ನಾನು ಅವಕಾಶವೂ ಕೊಡುವುದಿಲ್ಲ. ಇವನನ್ನು ಹೀಗೆ ಬಿಟ್ಟರೆ ನಾಳೆ ನನ್ನ ಮಗನ ಸುಖ ಸಂತೋಷಗಳನ್ನು ಕಿತ್ತುಕೊಳ್ಳುತ್ತಾನೆ. ಹಾಗಾಗಲು ನಾನೆಂದೂ ಬಿಡುವುದಿಲ್ಲ. ಧ್ರುವ, ಇನ್ನೂ ಏಕೆ ಇಲ್ಲೇ ನಿಂತಿರುವೆ? ಇಲ್ಲಿಂದ ಹೊರಡು. ಇಲ್ಲ, ನಾನು ಹೋಗುವುದಿಲ್ಲ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು. ಸಾಧ್ಯವಿಲ್ಲ. ನೀನು ಕುಳಿತುಕೊಳ್ಳಬಾರದು. ಎಂದೆಂದೂ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ನಾನು ರಾಜಪುತ್ರ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ನೀವೇಕೆ ತಡೆಯಬೇಕು? ಏಕೆಂದರೆ ನೀನು ನನ್ನ ಮಗನಲ್ಲ. ಉತ್ತಮನಂತೆ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದವನಲ್ಲ. ನೀನು ರಾಜಪುತ್ರನಷ್ಟೇ, ನನ್ನ ಪುತ್ರನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯ.
ಬೇರೆಯವರಿಗೆ ಇಲ್ಲ. ಸುಮ್ಮನೆ ಹೊರಟು ಹೋಗು. ನನಗೆ ಕೋಪ ಬರಿಸಬೇಡ. ನನ್ನ ತಾಯಿಯು ಮಹಾರಾಣಿ, ನಾನು ಮಹಾರಾಜರ ಮಗ. ನನಗೂ ಆ ಅಧಿಕಾರವಿದೆ. ಅವಳು ಬರೀ ಹೆಂಡತಿ ಅಷ್ಟೇ. ನಾನೇ ಮಹಾರಾಣಿ. ನನ್ನ ಮಗನೇ ಮುಂದಿನ ಮಹಾರಾಜ. ನಿನಗೆ ಇಲ್ಲಿರುವ ಯೋಗ್ಯತೆಯೇ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಅಪ್ಪಾಜಿ, ಚಿಕ್ಕಮ್ಮನಿಗೆ ನೀವಾದರೂ ಹೇಳಿ ಅಪ್ಪಾಜಿ. ನಾನು ನಿಮ್ಮ ಮಗನಲ್ಲವೇ? ಮಗನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವೂ ಇಲ್ಲವೇ? ಹೇಳಿ ಅಪ್ಪಾಜಿ, ಹೇಳಿ. ಕುಮಾರ, ಅದು ಅವರನ್ನೇನು ಕೇಳುವೆ? ನಾನು ಹೇಳುತ್ತೇನೆ ಕೇಳು. ನಿನಗೆ ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ ಕಾಡಿಗೆ ಹೋಗು, ತಪಸ್ಸು ಮಾಡು. ಆ ಮಹಾಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಆಮೇಲೆ ನಿನ್ನ ಆಸೆ ಈಡೇರುವುದು. ಇನ್ನು ಏಕೆ ಇಲ್ಲೇ ನಿಂತಿರುವೆ? ತೊಲಗು ಇಲ್ಲಿಂದ. ಸುರುಚಿ, ಹೀಗೇಕೆ ಮಾಡಿದೆ? ಮುಗ್ಧನಾದ ಧ್ರುವನನ್ನು ಹೀಗೇಕೆ ನಿಂದಿಸಿದೆ? ನಾನು ಸರಿಯಾದ ಕೆಲಸವನ್ನೇ ಮಾಡಿದ್ದೇನೆ. ಮತ್ತೆಂದು ಅವನು ಹಠ ಮಾಡುವುದಿಲ್ಲ. ಇನ್ನೆಂದೂ ನನ್ನ ಆಸೆ ಈಡೇರುವುದಿಲ್ಲವೆಂದು ತೆಪ್ಪಗಿರುತ್ತಾನೆ. ಮತ್ತೊಮ್ಮೆ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬರುವುದಿಲ್ಲ.